ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ವೃತ್ತಗಳು ಅಧ್ಯಾಯದ 41ನೇ ಪ್ರಶ್ನೆಯನ್ನ ಗಮನಿಸಿ. ಚಿತ್ರದಲ್ಲಿ ಓ ಕೇಂದ್ರವಾಗಿದ್ದು ಎಬಿಸಿ ಒಂದು ಚಕ್ರೀಯ ಚತುರ್ಭುಜವಾಗಿದೆ. ಕೋನ ಎಇಸಿ 110 ಡಿಗ್ರಿ ಆದರೆ ಕೋನ ಎಬಿಸಿ ಮತ್ತು ಕೋನ ಎಡಿಸಿ ಗಳ ಅಳತೆಯನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಚಕ್ರೀಯ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳ ಮೊತ್ತ ಏನಿರುತ್ತೆ, 180 ಡಿಗ್ರಿ ಆಗಿರುತ್ತೆ. ಸೊ ಹಾಗಾಗಿ ಕೋನ ಎಬಿಸಿ ಪ್ಲಸ್ ಕೋನ ಎಇಸಿ ಈಸ್ ಈಕ್ವಲ್ ಟು ಏನ್ ಹೇಳಿ, 180 ಡಿಗ್ರಿ. ಸೊ ಕೋನ ಎ ಬಿ ಸಿ ಪ್ಲಸ್ ಕೋನ ಎಇಸಿ ಎಷ್ಟಿದೆ, 110 ಡಿಗ್ರಿ ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಕೋನ ಎ ಬಿ ಸಿ ಈಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 110 ಡಿಗ್ರಿ. ಸೊ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ, 70 ಡಿಗ್ರಿ ಆಗುತ್ತೆ. ಸೊ ಅದೇ ರೀತಿ ಇಲ್ಲೂ ಕೂಡ ಎಇಸಿಡಿ ಚಕ್ರೀಯ ಚತುರ್ಭುಜದಲ್ಲಿ ಈ ಕೋನ ಮತ್ತು ಡಿ ಕೋನ ಅಭಿಮುಖ ಕೋನಗಳು, ಇವುಗಳ ಮೊತ್ತ 180 ಡಿಗ್ರಿ ಆಗುತ್ತೆ. ಸೊ ಇಲ್ಲಿ ಕೋನ ಎಇಸಿ ಪ್ಲಸ್ ಕೋನ ಎಡಿಸಿ ಮಾಡಿದ್ರೆ, ಸೊ ಇಲ್ಲೂ ಕೂಡ ಡಿ ಕೋನದ ಅಳತೆ ಎಷ್ಟು ಬರುತ್ತೆ, 70 ಡಿಗ್ರಿನೇ ಬರುತ್ತೆ. ಓಕೆ, ಸೊ ಹಾಗಾಗಿ ಇಲ್ಲಿ ಕೋನ ಎಡಿಸಿ ಈಸ್ ಈಕ್ವಲ್ ಟು 70 ಡಿಗ್ರಿ ಆಗುತ್ತೆ. ಓಕೆ, ಥ್ಯಾಂಕ್ ಯು.